ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಆರ್ಎಸ್ಎಸ್ ವಿರುದ್ಧ ಮತ್ತೊಮ್ಮೆ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು. ಆರ್ಎಸ್ಎಸ್ನವರು ಏನು ನಮ್ಮ ದೇಶದ ಮೂಲ ನಿವಾಸಿಗಳ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಠ್ಯಕ್ರಮ ವಿಚಾರವಾಗಿ ಆರ್ಎಸ್ಎಸ್ ವಿರುದ್ಧ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಕಿಡಿಕಾರಿರೋದು. ಆರ್ಎಸ್ಎಸ್ನವರು ಏನು ನಮ್ಮ ದೇಶದ ಮೂಲ ನಿವಾಸಿಗಳ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಆರ್ಎಸ್ಎಸ್ನವರು ಆರ್ಯರು, ಅವರು ಭಾರತಕ್ಕೆ ಹೊರಗಡೆಯಿಂದ ಬಂದವರು, ದ್ರಾವಿಡರು ಇಲ್ಲಿನ ಮೂಲ ನಿವಾಸಿಗಳು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಆರ್ಎಸ್ಎಸ್ ಹಾಗೇನೆ ರೋಹಿತ್ ಚಕ್ರತೀರ್ಥ ವಿರುದ್ಧನೂ ಕೂಡ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ರೋಹಿತ್ ಚಕ್ರತೀರ್ಥ ಅವನು ಪಠ್ಯ ಪುಸ್ತಕಗಳನ್ನು ರಚನೆ ಮಾಡ್ತಕ್ಕಂಥ ವಿಷಯಗಳು ಏನಿರಬೇಕು ಅಂತ ಮಾಡಕ್ಕೆ ಆ ವ್ಯಕ್ತಿ ಕಲ್ಕೊಟ್ರೆ ನಾವು ದೇಶ ಯಾವ ಕಡೆ ಹೋಗ್ತಾ ಇದೆ, ರಾಜ್ಯ ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಊಹಿಸ್ಕೊಳ್ಳಲಿಕ್ಕೆ ಸಾಧ್ಯ. ಬಹುಶಃ ಅವನು ಎಡಗೆ ವಾರಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾನೆ ಅವ ಚಕ್ರತೀರ್ಥ. ಭಗತ್ ಸಿಂಗ್ ಅಂತ ದೇಶಭಕ್ತರ ಆ ಲೆಸನ್ ತೆಗೆದು ಹಾಕ್ಬಿಟ್ಟು ಎಡಗೆ ವಾರ ಅವರು ಸ್ಪೀಚ್ ಆಗ್ತಾರೆ ಅಂತಂದ್ರೆ ಎಲ್ಲಿ ನಾವು ಎಲ್ಲಿದ್ದೀವಿ? ಚರಿತ್ರೆ ಇಲ್ಲಿವರೆಗೆ ತಿರುಚಿದ್ದಾರೆ, ಮತ್ತೆ ತಿರ್ಚಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಹೇಳಿದ್ದು, ಯಾರು ಚರಿತ್ರೆ ಓದ್ಕೊಂಡಿರೋದಿಲ್ಲ ಅವರು ಇತಿಹಾಸ ನಿರ್ಮಾಣ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ನಾವು ಯಾವ ಚರಿತ್ರೆ ಓದ್ಕೊಳ್ಳೋದ್ರೆ ಕಷ್ಟ ಹೋಗ್ಬಿಟ್ಟದೆ. ಈಗ ಈ ಬಿಜೆಪಿ ಅವ್ರು ಬಂದ ಮೇಲೆ ಚರಿತ್ರೆ ಯಾವ್ದು ಓದ್ಕೊಳ್ಳೋದು, ಯಾವ್ದು ಸರಿ ಇಲ್ಲ ಅನ್ನೋದು ಕಷ್ಟ ಆಗ್ಬಿಟ್ಟದೆ. ಈಗ ನಾನು ಕೇಳಲ್ಲ, ಇವರು RSS ನವ್ರು ಇದ್ದಾರಲ್ಲ, ಇವರು ಏನ್ ಮೂಲ ಭಾರತವರ? ಸುಮ್ಮನೆ ನಾವು ಈಗ ಅವೆಲ್ಲ ಚರ್ಚೆ ಮಾಡಬಾರ್ದು ಅಂದ್ಕೊಂಡಿದ್ದೀವಿ ಅಷ್ಟೇ. ಅಲ್ರ ಆರ್ಯರು ಇಲ್ಲಿ ಈ ದೇಶದವ್ರ? ಮತ್ತೆ ಏನ್ ದ್ರಾವಿಡ್ರ ಇವರು? ಮೂಲ ಹೋಗ್ಬೇಕಾಗತ್ತೆ ನಾವು. 600 ವರ್ಷ ಮೊಘಲರು ಬಂದು ಆಳ್ಬೇಕಾದ್ರೆ ಯಾರಲ್ಲಿ ಕಾರಣ ಈ ದೇಶದಲ್ಲಿ? ನೀವೆಲ್ಲ ಒಗ್ಗಟ್ಟಾಗಿದ್ದಿದ್ರೆ ಯಾಕಪ್ಪ ಬರ್ತಿದ್ರು ಅವರು? ಅವ್ರು ಜಾಗ ಕೊಟ್ಟವ್ರು ಯಾರು? ಬ್ರಿಟಿಷ್ನವ್ರು 200 ವರ್ಷ ಆಳ್ಬೇಕಾದ್ರೆ ಈ ದೇಶನ ಯಾರ ಕಾರಣ? ಇದಿಷ್ಟೆಲ್ಲ ಮಾತನ್ನ ಮುಂದುವರೆಸಿದಂತ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಬಗ್ಗೆ ಕೂಡ ಕಿಡಿಕಾರಿದ್ದಾರೆ. ನೆಹರುಗೆ ಮೋದಿಯನ್ನ ಕಂಪೇರ್ ಮಾಡಕ್ಕೆ ಆಗಲ್ಲ, ಹೋಲಿಕೆ ಮಾಡಕ್ಕೆ ಆಗಲ್ಲ, ನೆಹರು ಎಲ್ಲಿ ಮೋದಿ ಎಲ್ಲಿ ಅಂತ ಸಿದ್ದರಾಮಯ್ಯ ವ್ಯಂಗ್ಯಾಡಿದ್ದಾರೆ. ಮೋದಿಗೂ ನೆಹರುಗೂ ಆಕಾಶ ಭೂಮಿಯಷ್ಟು ಅಂತರ ಇದೆ, ಅಷ್ಟೊಂದು ವ್ಯತ್ಯಾಸ ಇದೆ. ನೆಹರು ಸಾಧನೆ ಅಳಿಸೋ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ. ಯೋಜನಾ ಆಯೋಗ ತೆಗೆದು ಅದನ್ನ ನೀತಿ ಆಯೋಗ ಅಂತ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲವನ್ನು ಮುಚ್ಚಾಕ್ತಾ ಇದೆ, ಸ್ವಾಯತ್ತ ಸಂಸ್ಥೆಗಳನ್ನ ಕತ್ತು ಹಿಸುಕಿ ಕೊಲ್ತಾ ಇದ್ದಾರೆ ಅಂತ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ. ಇದು ಇವತ್ತಿನ ಪ್ರಧಾನಮಂತ್ರಿ ಇದಾರಲ್ಲ, ಅವ್ರಿಗೂ ಹೋಲಿಕೆ ಮಾಡಕ್ಕಾಗಲ್ಲ, ಹೋಲಿಕೆ ಮಾಡಲೂಬಾರ್ದು ನನ್ನ ಪ್ರಕಾರ. ನೆಹರು ಎಲ್ಲಿ, ನರೇಂದ್ರ ಮೋದಿ ಎಲ್ಲಿ? ಭೂಮಿಗೂ ಆಕಾಶ ಇದ್ದಾಗಿದು ಎಲ್ಲಿ ಹೋಲಿಕೆನೇ ಅಲ್ಲ. ನೆಹರು ಅವರು ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅದು ಅಳಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಆ ಪಂಚವಾರ್ಷಿಕ ಯೋಜನೆಗಳನ್ನ ಅಂದ್ರೆ ಈ ದೇಶದ ಪ್ರಗತಿ ಆಗ್ಬೇಕಾದ್ರೆ 5 ವರ್ಷ ಒಂದು ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು ಮಾಡ್ತಿದ್ರು, ಅದನ್ನ ಜಾರಿ ಕೊಡ್ತಕ್ಕಂಥದ್ದನ್ನ ಮಾಡ್ತಿದ್ರು. ಪಂಚವಾರ್ಷಿಕ ಯೋಜನೆಗಳು ಅಂತ ಕರೀತಾ ಇದ್ರು. ಆ ಪಂಚವಾರ್ಷಿಕ ಯೋಜನೆಗಳಿಲ್ಲ ಈಗ.
ಅದ್ರ ಜಾಗದಲ್ಲಿ ನೀತಿ ಆಯೋಗ ಅಂತ ಮಾಡಿಬಿಟ್ಟಿದ್ದಾರೆ. ನೆಹರು ಅವರು ಏನು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು ಅದು ತೆಗೆದಾಕ್ಬಿಟ್ಟು ಈಗ ನೀತಿ ಆಯೋಗ. ಈಗ ನೀತಿ ಆಯೋಗ ಏನಾಗಿದೆ ಅಂತಂದ್ರೆ ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟದೆ. ಸಂವಿಧಾನ ಸಂಸ್ಥೆಗಳಿದಾವಲ್ಲ, RBI ಇರ್ಬೋದು, ನೀತಿ ಆಯೋಗ ಇರ್ಬೋದು, CAG ಇರ್ಬೋದು, ಅದು ನಿಮಗೆ ಈಗ ನೋಡಿ, ಈಗ ಖರ್ಗೆ ಅವರು ಇಲ್ಲೇ ಇದ್ದಾರೆ, ಕಳೆದ 3 ವರ್ಷದಿಂದ ಯಾವ ಇದನ್ನು ಕೊಡ್ತಾ ಇಲ್ಲ, ನಿಮಗೆ ಸರ್ವೇನೇ ಮಾಡ್ತಾ ಇಲ್ಲ. ದೇಶದ ಪ್ರಗತಿಗೆ ಸಂಬಂಧಪಟ್ಟಂತ ಅಂಕಿಅಂಶಗಳಿದಾವಲ್ಲ, ಅಂಕಿಅಂಶಗಳನ್ನ ಈಗ ಜನರ ಮುಂದೆನೇ ಇಡ್ತಾ ಇಲ್ಲ. 2017ರಲ್ಲಿ ಒಂದು ಸರ್ವೆ ಮಾಡಿಸಿದ್ರು, ಆ ರಿಪೋರ್ಟೇ ಬಂದಿಲ್ಲ ಈಚೆಗೆ. RBI ನಿಷ್ಕ್ರಿಯ ಮಾಡಿಬಿಟ್ಟಿದ್ದಾರೆ. ಈಗ ಅದು ಸರ್ಕಾರ ಏನ್ ಹೇಳ್ತದೆ ಅಂತ ಕೇಳ್ಕೊಂಡು ಕೂತಿರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಕಂಟ್ರೋಲರ್ ಆಫ್ ಆಡಿಟರ್ ಜನರಲ್ ಇದೆಯಲ್ಲ, ಅದು ಕೂಡ ಈಗ ನಿಷ್ಕ್ರಿಯ ಆಗ್ತದೆ. ಈ ತರ ಇಂಥ ಸಂಸ್ಥೆಗಳನ್ನೇ ಇವತ್ತು ನರೇಂದ್ರ ಮೋದಿ ಅವರು ನಿಷ್ಕ್ರಿಯಗೊಳಿಸ್ತಾರೆ. ನಿಮ್ಗೆ ಯಾವ ಮಾಹಿತಿನೂ ಸಿಗ್ತಾ ಇಲ್ಲ. ಈಗ NSSO ಇದೆಯಲ್ಲ, ಅದು ಸರ್ವೆ ಮಾಡಿ ನಮ್ಮ ಆರ್ಥಿಕ ಸೂಚ್ಯಾಂಕ ಹೆಂಗಿರ್ಬೇಕು, ಸಾಮಾಜಿಕ ಸೂಚ್ಯಾಂಕ ಇರಬೇಕು, ಹೆಲ್ತ್ ಸೂಚ್ಯಾಂಕ ಹೇಗಿರ್ಬೇಕು, ಇವನ್ನೆಲ್ಲ ಹೇಳ್ತಾ ಇದ್ರು. ನಿರುದ್ಯೋಗದ ಸಮಸ್ಯೆಗಳು ಹೇಗಿರ್ಬೇಕು, ಇನ್ಫ್ಲೇಷನ್ ಹೇಗಿರ್ಬೇಕು, ಇದು ಹೇಗಿದೆ ದೇಶದಲ್ಲಿ ಏನಿದೆ, ಇವೆಲ್ಲನೂ ಕೂಡ ಹೇಳ್ತಾ ಇದ್ರು. ಈಗ ಅದನ್ನ ಮುಚ್ಚಿ ಹಾಕ್ಬಿಟ್ಟಿದ್ದಾರೆ. ನೀತಿ ಆಯೋಗನೂ ಕೂಡ ಅವ್ರು ಹೇಳ್ದ ಕೇಳ್ಕೊಂಡು ಕೂತಿದೆ ಕೇಂದ್ರ ಸರ್ಕಾರ. ಈ ತರ ಸಂವಿಧಾನಾತ್ಮಕವಾದಂಥ ಸಂಸ್ಥೆಗಳನ್ನ, ಡೆಮಾಕ್ರಸಿಯನ್ನ ಇವತ್ತು ಕತ್ತಿಸಿ ಕೊಲ್ತಕ್ಕಂಥ ಪ್ರಯತ್ನಗಳು ಇವತ್ತು ನಡೀತಾರೆ. ನೆಹರು ಅದಕ್ಕೆ ಹೇಳಿದ್ದು, ನೆಹರು ಒಬ್ರು ಮಹಾನ್ ಪ್ರಜಾಪ್ರಭುತ್ವವಾದಿ, ಇವರು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥವರು ನರೇಂದ್ರ ಮೋದಿ. ಇದು ಇವತ್ತಿನ ಪ್ರಧಾನಮಂತ್ರಿ ಇದಾರಲ್ಲ, ಅವ್ರಿಗೂ ಹೋಲಿಕೆ ಮಾಡೋಕ್ಕಾಗಲ್ಲ, ಹೋಲಿಕೆ ಮಾಡಲೂಬಾರ್ದು ನನ್ನ ಪ್ರಕಾರ. ನೆಹರು ಎಲ್ಲಿ, ನರೇಂದ್ರ ಮೋದಿ ಎಲ್ಲಿ? ಭೂಮಿಗೂ ಆಕಾಶ ಇದ್ದಾಗಿದು ಎಲ್ಲಿ ಹೋಲಿಕೆನೇ ಅಲ್ಲ. ಇದು ಸಿದ್ದರಾಮಯ್ಯ ಅವ್ರ ರಿಯಾಕ್ಷನ್. ಮೋದಿಗೂ ನೆಹರುಗೂ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ, ಆ ಹೋಲಿಕೆನೆ ಸರಿಯಲ್ಲ, ಆಕಾಶ ಭೂಮಿಯಷ್ಟು ಅಂತರ ಇದೆ. ಮತ್ತೆ ನೆಹರು ಸಾಧನೆ ಅಳಿಸೋ ಕೆಲಸವನ್ನ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅಂತ ಇವತ್ತು ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ವ್ಯಂಗ್ಯವನ್ನ ಮಾಡಿದ್ದಾರೆ. ನೆಹರುಗೆ ಮೋದಿಯನ್ನ ಕಂಪೇರ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ರಾಜ್ಯದಲ್ಲಿ ಪಠ್ಯ ಪರಿಷ್ಕರಣೆ ವಿಷಯವಾಗಿ ಏನೆಲ್ಲ ಪರ ವಿರೋಧ ಚರ್ಚೆಗಳು ನಡೀತಾ ಇದೆಯಲ್ಲ, ಡಿಸ್ಕಷನ್ ಆಗ್ತಾ ಇದೆಯಲ್ಲ, ಆ ವಿಷಯವಾಗಿನೂ ಕೂಡ ಪ್ರಸ್ತಾಪ ಮಾಡಿ RSS ಕಾಲೆಳೆಯೋ ಪ್ರಯತ್ನವನ್ನ ಮಾಡಿದ್ದಾರೆ. ಅವರೆಲ್ಲ ಹೊರಗಡೆಯಿಂದ ಬಂದವರು, ಆರ್ಯರವರೆಲ್ಲ ದ್ರಾವಿಡರು, ಇಲ್ಲಿನ ಮೂಲ ನಿವಾಸಿಗಳು. ಸೊ ಹಾಗಾಗಿ ಪಠ್ಯ ಪರಿಷ್ಕರಣೆ ಬಗ್ಗೆನೂ ಕೂಡ ಟಾಂಗ್ ಅನ್ನು ಕೊಡೋ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅಲ್ಲಿಗೆ 2 ವಿಷಯದ ಬಗ್ಗೆ ಈಗ ಪ್ರೆಸೆಂಟ್ ಏನ್ ಚರ್ಚೆಗಳು ನಡೀತಾ ಇದೆ, ಅವರು ಈಗ ಮುನ್ನೆಲೆಗೆ ಬರೋ ರೀತಿಯಲ್ಲಿ ಬಿಜೆಪಿಗೆ ಟಾಂಗ್ ಅನ್ನ ಕೊಟ್ಟಿರೋದು. ಒಂದು ಪಠ್ಯ ಪರಿಷ್ಕರಣೆ ವಿಷಯ. ಈಗ RSS ಮೂಲದ ವ್ಯಕ್ತಿಗಳನ್ನ ಇವರು ಪಠ್ಯಕ್ಕೆ ಸೇರ್ಪಡೆ ಮಾಡ್ತಿದ್ದಾರೆ ಅಂದಮೇಲೆ ಅವ್ರ ಕೊಡುಗೆ ಬಗ್ಗೆ, ಮತ್ತೆ ಅವರು ಇಲ್ಲಿನ ಮೂಲ ನಿವಾಸಿಗಳೇ ಅಲ್ಲ, ಅವರು ಹೊರಗಡೆಯಿಂದ ಬಂದವರು, ಅವ್ರ ಬಗ್ಗೆ ಯಾಕೆ ಓದ್ಬೇಕು ಅನ್ನೋ ರೀತಿಯಲ್ಲಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ನರೇಂದ್ರ ಮೋದಿ ವಿಷಯ ಪ್ರಸ್ತಾಪ ಮಾಡಿ ನೆಹರುಗೂ ಮೋದಿಗೂ ಕಂಪೇರ್ ಮಾಡಕ್ಕೆ ಆಗೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಬಿಜೆಪಿಗೆ ನೀವೇ ಹೊರ ಹೋಗ್ಬೇಕು ಅಂತ ಹೇಳಿದ್ದೆ ಅಂತ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಂಸತ್ನಲ್ಲಿ ಈ ಬಗ್ಗೆ ನಾನು ಹೇಳಿದ್ದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ನೀವು ಮಧ್ಯ ಏಷ್ಯಾದವರು ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೆ, ನೀವು ಎಷ್ಟಾದರೂ ಹೊರಗಿನವರು, ಸೊ ಈ ವಿಷಯವನ್ನ ನಾನು ಸಂಸತ್ನಲ್ಲೇ ಪ್ರಸ್ತಾಪ ಮಾಡಿದ್ದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಇವತ್ತು ಹೇಳಿದ್ದಾರೆ. ನೀವು ಮಧ್ಯ ಏಷ್ಯಾದವರು ಅಂತ ನಾನು ಆಲ್ರೆಡಿ ಪ್ರಸ್ತಾಪವನ್ನ ಮಾಡಿದ್ದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ RSSನವರು ಅವ್ರ ಮೂಲ ಇದಲ್ಲ, ಅವರೆಲ್ಲ ಆರ್ಯರು, ಇಲ್ಲಿನ ಮೂಲ ನಿವಾಸಿಗಳು ಯಾರು, ದ್ರಾವಿಡರು. ಸೊ ಹಾಗಾಗಿ RSSನವ್ರು ಎಷ್ಟಾದ್ರೂ ಹೊರಗಿನವರು ಅಂತ ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ಗೆ ಖರ್ಗೆ ಅವರು ದನಿಗೂಡಿಸಿದ್ರು. ನಾನು ಇದೆಲ್ಲ ಸಂಸತ್ನಲ್ಲೇ ಹೇಳ್ಬಿಟ್ಟಿದ್ದೀನಿ ಅನ್ನೋದು ಖರ್ಗೆ ಮಾತು.
ಹೇಳಾಯ್ತು ಪಾರ್ಲಿಮೆಂಟ್ನಾಗ ಹೇಳಿದ್ರ ಒಳ್ಳೆ ಕೆಲಸ ಮಾಡಿದ್ರಿ. ನಾ ಹೇಳಿದೆ, ಅವರು ಹೇಳ್ತಾ ಇದ್ರು, ಈ ನಮ್ಮ ಇವರಿದ್ದಾರೆ ಶಾರುಖ್ ಖಾನ್ ಅವರು, ಅವ್ರ ಮನೆಯವರೆಲ್ಲರೂ ಹೊರಗಡೆ ಹೋಗ್ಬೇಕು, ಹೊರದೇಶಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಷ್ಟು ಅನ್ಯಾಯ ಆದ್ರೂ ಅವರು ಹೊರಗಡೆ ಹೋಗ್ಬೇಕು, ಹೊರದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡಲಿಲ್ಲ ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳಿದ್ರು. ಅವಾಗ ನಾನು ಎದ್ದು ಹೇಳಿದೆ, ಎಲ್ಲಿ ಹೋಗ್ಬೇಕಪ್ಪ ಅವರು, ಅವ್ರ ದೇಶ ಯಾವ್ದು ಹೇಳಿ, ನೀವು ಸೆಂಟ್ರಲ್ ಏಷ್ಯಾಲಿಂದ ಬಂದಿರಿ, ನೀವು ಎಲ್ಲ ಹಿಟ್ಲರ್ ಹೋಗಿದವರು, ನೀವು ಹೋಗಿ ಅಂತ ಹೇಳಿದೆ. ಇದು ನಾ ಹೇಳಾಯ್ತು ಪಾರ್ಲಿಮೆಂಟ್ನಾಗ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅನಿಲ್ ವಾಸೂರ್. ಅನಿಲ್, ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ RSS ಮೂಲದ ಬಗ್ಗೆ ಪ್ರಶ್ನೆ ಆಯ್ತು, ನೆಹರು ಮತ್ತೆ ಮೋದಿ ಕಂಪೇರ್ ಮಾಡಬೇಡಿ ಅಂತ. ಸೊ ಆ ಟೈಮ್ನಲ್ಲಿ ಖರ್ಗೆ ಅವರು ದನಿಗೂಡಿಸೋದನ್ನ ನಾವು ನೋಡ್ತಾ ಇದ್ವಿ. ಸೊ ಏನೆಲ್ಲ ಮಾತುಕತೆ ಅಲ್ಲಿ ನಡೀತು ಅನಿಲ್? ಶರ್ಮಿತಾ, ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ದಿವಂಗತ ಮಾಜಿ ಪ್ರಧಾನಿ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಮೇಲೆ ಒಂದು ವಾಗ್ದಾಳಿಯನ್ನು ನಡೆಸಿದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ RSS ಮೂಲವನ್ನೇ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ರು, ಮತ್ತೆ ಅದಕ್ಕೆ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಧ್ವನಿ ಕೂಡಿಸಿದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಈ ಆರ್ಯರು ಅಂದ್ರೆ ಈ ಎಲ್ಲಾ ಗಲಾಟೆಗಳಿಗೂ ಕೂಡ ಈಗಾಗಲೇ ರಾಜ್ಯದಲ್ಲಿ ಕೇಳಿ ಬರ್ತಿರುವಂತಹ ಧರ್ಮದ ವಿಚಾರವಾಗಿರ್ಬೋದು, ಹಿಜಬ್ ಇರ್ಬೋದು, ಅಥವಾ ಉಳಿದಂತೆ ಧರ್ಮದ ಕುರಿತಂತೆ ಏನು ಚರ್ಚೆಗಳು ನಡೀತಾ ಇವೆ, ವಾದ ವಿವಾದಗಳು ಆಗ್ತಾ ಇವೆ, ಇದಕ್ಕೆಲ್ಲನೂ ಕೂಡ ಕಾರಣ RSS ನವರು ಎಂಬ ಆರೋಪವನ್ನು ಸಿದ್ದರಾಮಯ್ಯ ಅವರು ಮಾಡಿರುವಂತದ್ದು. ಇವರಲ್ಲ ಎಂಬಂತ ಹೇಳಿಕೆಯನ್ನ ಕೊಡುವ ಮೂಲಕ ಅದ್ರ ಜೊತೆಗೆ ಪಠ್ಯ ಪರಿಷ್ಕರಣೆ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಏನಂತಿದ್ರೆ ಈಗಾಗಲೇ RSS ನವರು ಯಾರು ಕೂಡ ಇಲ್ಲಿ ಅವರಲ್ಲ ಎಂಬಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ RSS ಏನು ಒಂದು ವಿಚಾರಧಾರೆಗಳನ್ನು ಇಟ್ಕೊಂಡು ಪಠ್ಯದಲ್ಲಿ ಸೇರಿಸುವಂತ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ಮಾಡ್ತಾ ಇದೆ, ಇದಕ್ಕೆ ನಾವು ಹೋರಾಟವನ್ನ ಮಾಡಬೇಕೆಂಬಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ರೋಹಿತ್ ಚಕ್ರವರ್ತಿಯ ಕುರಿತಾಗಿನೂ ಕೂಡ ಏನು ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಿದ್ದಾರೆ, ಅವ್ರ ಕುರಿತಾಗಿನೂ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಈ ಎಲ್ಲ ವಿಚಾರಗಳನ್ನ ಮಕ್ಕಳ ಮೇಲೆ ಹೇರುವಂತ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ, ಇದರ ಬಗ್ಗೆ ಹೋರಾಟವನ್ನ ಮಾಡಬೇಕು ಎಂಬ ಹೇಳಿಕೆಯನ್ನ ಎಲ್ಲರೂ ಕೂಡ ಮಾಡಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಅನಿಲ್ ಬಾಸೂರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಮೋದಿ ನೆಹರು ಹೋಲಿಕೆ ಬಗ್ಗೆ ಸಿದ್ದರಾಮಯ್ಯ ಏನ್ ವಿಷಯ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು ಅಂತ ನಿಮ್ಗಾಗ್ಲೇ ನಾವು ತೋರಿಸಿದ್ವಿ. ಈಗ ಬಿಜೆಪಿ ಅವರು ಸುಮ್ಮನಿರ್ತಾರ? ಸಿದ್ದರಾಮಯ್ಯ ಈ ತರ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಫಸ್ಟಿಗೆ ಈಶ್ವರಪ್ಪ ಅವರು ಸಿದ್ದರಾಮಯ್ಯ ಎಚ್ಚರ ತಪ್ಪಿ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಯನ್ನ ಮಾಜಿ ಸಚಿವ KS ಈಶ್ವರಪ್ಪ ಖಂಡಿಸಿದ್ದಾರೆ. ಉಳಿಸಬೇಕು, ಈ ದೇಶವನ್ನು ಬೆಳೆಸಬೇಕು, ಪ್ರಪಂಚದ ಮುಂದೆ ಭಾರತದ ಕೀರ್ತಿ ಪತಾಕೆ, ಭಾರತೀಯ ಸಂಸ್ಕೃತಿಯನ್ನ ವಿದೇಶದಲ್ಲಿ ಎತ್ತಿಡಿಯುವಂಥ ಪ್ರಯತ್ನವನ್ನ ನಿರ್ಮಾಣ ಮಾಡ್ತಾರಂತ ಸ್ವಯಂ ಸೇವಕರನ್ನ RSS ತಯಾರು ಮಾಡ್ತಾ ಇದೆ. ಯಾವ ವಿಧಾನಸಭಾ ಕ್ಷೇತ್ರ ಬೇಕಾದ್ರೆ ಆಗ್ಬೋದು, ತನಗೆ ಅಧಿಕಾರ ಬೇಕು. ಚಾಮುಂಡಿ ಸೋತ್ರ, ಬಾದಾಮಿಗೆ ಹೋದ್ರು, ಬಾದಾಮಿ ಸೋಲ್ತೀರ ಅಂತ ಗೊತ್ತಾಯ್ತಾ, ಜಮೀರ್ ಕ್ಷೇತ್ರಕ್ಕೆ ಹೋಗ್ತಾರೆ, ನಂಗೆ ಗೊತ್ತು. ನಿಮ್ಮಂಗೆ ಅಲಮಾರಿತನವನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಕಾರ್ಯಕರ್ತರಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದಂಥ ಕಾರ್ಯಕರ್ತರಿರ್ಬೋದು, ಈ ರೀತಿ ಅಲಮಾರಿ ಧೋರಣೆ ಮಾಡಲ್ಲ, ಅಧಿಕಾರಿ ದಾಹಿಗಳು ಅಲ್ಲ, ಪಕ್ಕಾ ರಾಷ್ಟ್ರಭಕ್ತರು. ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಟ್ಟಂತ ಸಿದ್ದರಾಮಯ್ಯ ಇವತ್ತು ರಾಷ್ಟ್ರಭಕ್ತ RSS ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆನೇ ಇಲ್ದಿರಂತ ವ್ಯಕ್ತಿ. ಇಡೀ ದೇಶ ಜನ ಈ ಸಿದ್ದರಾಮಯ್ಯನಂತ ಅಲಮಾರಿಗೆ, ಈ ಸಿದ್ದರಾಮಯ್ಯನಂತ ಅಧಿಕಾರಿ ದಾಯಿಗೆ ಸರಿಯಾದ ಉತ್ತರವನ್ನು ಜನ ಕೊಡಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ಇನ್ನೆಂದೂ ಕೂಡ RSS ಮೂಲ ಭಾರತೀಯರದಲ್ಲ ಅನ್ನೋಂಥ ಮಾತು ಅವ್ರ ಕೈ ಬರಬಾರ್ದು, ಅವ್ರ ಬಾಯಲ್ಲಿ. ಇವ್ರು ಹೇಳಿ ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಕೂಡ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯಗೆ ಆಗಾಗ ಭೂತ ಮೈ ಮೇಲೆ ಬರುತ್ತೆ ಅಂತ ಕಾಣಿಸುತ್ತೆ. ನಿಕಾಲೆ ಭೂತ ಮೈ ಮೇಲೆ ಬಂದಾಗ ಈ ಮಾತನ್ನು ಅವ್ರು ಹೇಳ್ತಾ ಇರ್ತಾರೆ. ನಿಕಾಲೆ ಭೂತವನ್ನ ಓಡಿಸೋದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯೇ ಸರಿ. ಸಿದ್ದರಾಮಯ್ಯ ಲೆಕ್ಕಾಚಾರದಲ್ಲಿ ಸರ್ದಾರ್ ಭಗತ್ ಭಾರತೀಯರೇ ಅಲ್ಲ ಅಂತೆಲ್ಲ CT ರವಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಆಗಾಗ ಮೆಕಾಲೆಯ ಭೂತ ಮೈ ಮೇಲೆ ಬರುತ್ತೆ. ಮೆಕಾಲೆ ಭೂತದ ಒಂದು ಭೂತ ಏನು ಮೈ ಮೇಲೆ ಬಂದು ಹೇಳುತ್ತಲ್ಲ ಅದನ್ನು ಹೇಳ್ತಿರ್ತಾರೆ. ಮೆಕಾಲೆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಮೆಕಾಲೆ ಭೂತ ಬಂದಾಗ ಏನು ಹೇಳುತ್ತೋ ಅದನ್ನ ಅದೇ ಪ್ರಕಾರ ಆಡಿದ್ರೆ ಇಂಥವ್ರು ಕೆಲವ್ರ ಮೇಲೆ ಮೆಕಾಲೆ ಭೂತ ಹಿಡಿದಿದೆ. ಆ ಭೂತ ಸ್ವತಂತ್ರ ಬಂದು 70 ವರ್ಷ ಆದ್ಮೇಲೂ ಕೂಡ ಆಗಾಗ ಬಂದು
ಈ ಥರದವ್ರ ಬಾಯಿಂದ ಹೇಳ್ತಾ ಇರುತ್ತೆ. ಅದು ಮೆಕಾಲೆ ಭೂತದ ಪರಿಣಾಮ. ಆ ಮೆಕಾಲೆ ಭೂತವನ್ನು ಬಿಡಿಸ್ಬೇಕು ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದರೆ ಮೆಕಾಲೆ ಭೂತ ದೂರ ಆಗುತ್ತೆ. ಮೆಕಾಲೆ ಭೂತದಿಂದ ಹಂಗೆ ಹೇಳ್ತಾರೆ ಅವರ ಲೆಕ್ಕದಲ್ಲಿ. ವೆಲ್ಕಮ್ ಬ್ಯಾಕ್. ಮಾನಸಿಕ ಖಿನ್ನತೆಯಿಂದ ದುಬಾರಿ ಕಾರನ್ನ ನದಿಗೆ ಇಳಿಸಿಬಿಟ್ಟಿದ್ದಾನೆ ವ್ಯಕ್ತಿ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಗುಲ್ಲದ ಬಳಿಯಲ್ಲಿ ಘಟನೆ ನಡೆದಿದೆ. ದುಬಾರಿ ಬೆಲೆಯ BMW ಕಾರನ್ನ ವ್ಯಕ್ತಿ ನದಿಗಿಳಿಸಿದ್ದಾರೆ. ಮಾನಸಿಕ ಖಿನ್ನತೆಯಿಂದ ಅವ್ರು ಬಳಲ್ತಾ ಇದ್ರು ಅಂತ ಗೊತ್ತಾಗಿದೆ. ದುಬಾರಿ ಕಾರನ್ನ ಆ ವ್ಯಕ್ತಿ ಸೀದಾ ತಂದು ನದಿಗಿಳಿಸ್ಬಿಟ್ಟಿದ್ದಾರೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಹತ್ರ ಈ ಘಟನೆ ನಡೆದಿದೆ. ದುಬಾರಿ ಕಾರ್ ಅಂತಂದ್ರೆ BMW ಕಾರನ್ನ ಆ ವ್ಯಕ್ತಿ ನದಿಗಿಳಿಸಿರೋದು. ನದಿಯಲ್ಲಿ ಕಾರ್ ಕಂಡು ಪೊಲೀಸರಿಗೆ ಈ ಲೋಕಲೈಟ್ಸ್ ಮಾಹಿತಿ ಕೊಟ್ಟಿದ್ದಾರೆ, ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಕಾರನ್ನ ಆ ನದಿಯಿಂದ ಹೊರಗಡೆ ತೆಗೆದ ಮೇಲೆ ಆ ಕಾರ್ ಮಾಲೀಕ ಪ್ರತ್ಯಕ್ಷನಾಗಿದ್ದಾನೆ, ಸ್ಥಳಕ್ಕೆ ಬಂದಿದ್ದಾರೆ. ತಾಯಿ ಸಾವಿನಿಂದ ತಾನು ಖಿನ್ನತೆಗೆ ಒಳಗಾಗಿದ್ದೀನಿ ಅಂತ ಆ ಮಾಲೀಕ ಹೇಳ್ಕೊಂಡಿದ್ದಾನೆ. ಬೆಂಗಳೂರು ಮೂಲದ ಮಹಾಲಕ್ಷ್ಮಿ ಲೇಔಟ್ನ ರೂಪೇಶ್ ಅಂತ ಈತ ಆತರ ನದಿಗೆ ಕಾರನ್ನ ಇಳಿಸಿರೋದು. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಸುನಿಲ್, ಎಷ್ಟೊತ್ತಿಗಂತೆ ಈ ವ್ಯಕ್ತಿ ಅಲ್ಲಿ ಕಾರ್ ತಂದು ನದಿಗಿಳಿಸಿರೋದು? ಯಾರು ನೋಡ್ಲಿಲ್ವಾ ಆ ಟೈಮ್ನಲ್ಲಿ? ಸುನಿಲ್, ನನ್ನ ವಾಯ್ಸ್ ನಿಮಗೆ ರೀಚ್ ಆಗ್ತಾ ಇದ್ರೆ ಆ ವ್ಯಕ್ತಿ ಎಷ್ಟೊತ್ತಿಗಂತೆ ಈ ತರ ನದಿ ಕಾರನ್ನ ಇಳಿಸಿರೋದು? ಆಮೇಲೆ ಪ್ರತ್ಯಕ್ಷನಾದ್ನಲ್ಲ ಫೈನಲಿ ಹೊರಗಡೆ ತೆಗೆಯುವಾಗ, ಅವಾಗ ಏನೇನು ಹೇಳಿದಾನೆ? ಖಂಡಿತ ಶರ್ಮಿತಾ, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯದ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯ ಏನಿದೆ, ಈ ದೇವಾಲಯದ ಮುಂಭಾಗ ನಡೆದಿರ್ತಕ್ಕಂಥದ್ದು. ಏನು ಆತ ಏನೋ ಒಂದು ಭ್ರಮೆನಲ್ಲಿ ಅಂದ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾನೆ ಅಂತ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಆತ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದು ಇವತ್ತು ಏನು ಆ ಒಂದು BMW ಕಾರ್, ಆತನ ಕಾರು, ದುಬಾರಿ ಕಾರ್ ಏನಿದೆ, ಆ ಕಾರ್ನಲ್ಲಿ ಬಂದಂತ ಆತ ಯಾರೋ ಆತನನ್ನ ಕೊಲೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋಂತ ಭ್ರಮೆನಲ್ಲಿ ಕಾರನ್ನ ತಂದು ನದಿಗೆ ಇಳಿಸಿದ್ದಾನೆ ಅಂತ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರನ್ನ ಹೊರೆ ತೆಗೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಆತನ ಸಂಬಂಧಿಕರು ಅಂದ್ರೆ ಕುಟುಂಬಸ್ಥರು ಏನಿದ್ದಾರೆ ಅವರಿಗೆ ಕರೆ ಮಾಡಿ ಅವರನ್ನ ಶ್ರೀರಂಗಪಟ್ಟಣಕ್ಕೆ ಕರೆಸಿ ನಂತರ ಅವರ ಸುಪರ್ದಿಗೆ ಕಾರು ಮತ್ತು ಆತನನ್ನ ಒಪ್ಪಿಸಿರ್ತಕ್ಕಂಥದ್ದು. ಶರ್ಮಿತಾ, ಬೆಂಗಳೂರು ಮೂಲತಃ ಬೆಂಗಳೂರು ಮಹಾಲಕ್ಷ್ಮಿ ಲೇಔಟೆ ಅಲ್ವಾ ಅವ್ರ ಮನೆ ಇರೋದು? ಅಲ್ಲಿಗೆ ಯಾಕೆ ಬಂದಿದ್ದಂತ ಆ ವ್ಯಕ್ತಿ? ಶರ್ಮಿತಾ, ಈ ಬಗ್ಗೆ ಆತ ಸಂಪೂರ್ಣವಾಗಿ ನಿಖರವಾಗಿ ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾ ಇಲ್ಲ. ಇದೇ ಪೊಲೀಸರಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಆತನ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥದ್ದು, ಆತನ ತಾಯಿ ಏನಿದ್ರು ಅವರ ಸಾವಿನ ಬಳಿಕ ಆತ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆತ ಮಾನಸಿಕ ಖಿನ್ನತೆಗೆ ಒಳಗಾಗಿರೋದ್ರಿಂದ ಆತನಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ನೋಡಿದ್ರು. ಆದ್ರೆ ಯಾವುದೇ ನಿಖರವಾದಂತ ಸರಿಯಾದಂತ ಮಾಹಿತಿಯನ್ನ ಪೊಲೀಸರಿಗೆ ಆತ ಕೊಡ್ತಾ ಇಲ್ಲ. ಹೀಗಾಗಿ ಪೊಲೀಸರು ಕೂಡ ಕನ್ಫ್ಯೂಸ್ ಆಗಿದ್ರು. ಆನಂತರ ಆತನ ಕುಟುಂಬಸ್ಥರೇನಿದ್ದಾರೆ ಅವರನ್ನ ಕರೆಸಿ ಅವರಿಗೆ ಅವರು ಹೇಳಿಕೆಗಳನ್ನ ಕೊಟ್ಟ ನಂತರ ಅವರ ಸುಪರ್ದಿಗೆ ಕಾರು ಮತ್ತು ಆತನನ್ನ ಒಪ್ಪಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸುನಿಲ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ. ಸಿಎಂ ಬಸವರಾಜ ಬೊಮ್ಮಾಯಿ ದಾವೋಸ್ ಪ್ರವಾಸ ಮುಗಿಸಿ ವಾಪಸ್ಸಾಗಿದ್ದಾರೆ. 25 ಕಂಪನಿಗಳ ಜೊತೆ ಚರ್ಚೆಯಾಗಿದ್ದು 60 ರಿಂದ 65 ಸಾವಿರ ಕೋಟಿಯ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ₹5 ವೈದ್ಯ ಖ್ಯಾತಿಯ ಶಂಕರೇಗೌಡರ ಆರೋಗ್ಯ ಚೇತರಿಕೆಗಾಗಿ ಶ್ರೀರಂಗಪಟ್ಟಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು 101 ಈಡುಗಾಯಿ ಹೊಡೆದು ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಐಷಾರಾಮಿ ಕ್ರೂಸ್ನಲ್ಲಿ ಡ್ರಗ್ಸ್ ಪಾರ್ಟಿ ಕೇಸಲ್ಲಿ ಆರ್ಯನ್ ಖಾನ್ ರನ್ನ ಖುಲಾಸೆ ಮಾಡಲಾಗಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಆರ್ಯನ್ ಖಾನ್ ಯಾವುದೇ ಕೈವಾಡ ಇಲ್ಲ, ಅವರು ಡ್ರಗ್ಸ್ ತೆಗೆದುಕೊಂಡಿಲ್ಲ, ಆತ ಮುಗ್ಧ ಅಂತ NCB ಕ್ಲೀನ್ ಚಿಟ್ ಕೊಟ್ಟಿದೆ. ಬಂಗಾಳದಲ್ಲಿ ಮತ್ತೋರ್ವ ನಟಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಾಳಿ ನಟಿ ಮಂಜುಷಾ ಶವವಾಗಿ ಪತ್ತೆಯಾಗಿದ್ದಾರೆ. ಆಕೆಯ ಸ್ನೇಹಿತೆ 2 ದಿನದ ಹಿಂದೆ ಸಾವನ್ನಪ್ಪಿದ್ರು. ಆದ್ದರಿಂದ ಮಂಜುಷಾ ಖಿನ್ನತೆಗೆ ಒಳಗಾಗಿದ್ಲು ಅಂತ ತಾಯಿ ಆಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 15ನೇ ಆವೃತ್ತಿಯ IPL ಟೂರ್ನಿ ಅಂತಿಮ ಹಂತದತ್ತ ಸಾಗ್ತಾ ಇದೆ. ವಿಶ್ವದ ಅತಿ ದೊಡ್ಡ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇವತ್ತು ಕ್ವಾಲಿಫೈಯರ್ 2 ಪಂದ್ಯ ನಡೆಯಲಿದೆ. RCB ಇವತ್ತು ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಎದುರಿಸಲಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ